ಸರ್ ಈಗ ಮತ್ತೆ ಈಗ ರಂಗಭೂಮಿ ಕಲಾವಿದರಲ್ಲಿ ಸಾಕಷ್ಟು ಹಲವು ಪಾತ್ರಗಳು ನಿಭಾಯಿಸ್ಕೊಟ್ಟು ಬಂದಿದ್ದೀರಿ, ಜನಮನ ಗೆದ್ದಿದ್ದೀರಿ, ಜನರ ಮನಸ್ಸಲ್ಲಿದ್ದೀರಿ. ಈಗ ಮತ್ತೆ ವಿಲನ್ ಪಾತ್ರ ಕೂಡ ಸಾಕಷ್ಟು ಜನರ ಮನಸ್ಸಲ್ಲಿ ಇರುವಂಥದ್ದು. ಅದು ಕೂಡ ಈಗ ರಾಜ್ಯಾದ್ಯಂತ ಈಗ ಎಲ್ಲೆಲ್ಲಿ ಹೋಗ್ತೀರಿ ವಿಲನ್ ಪಾತ್ರ ಕೂಡ ಹೆಸರುವಾಸಿ ಆಗಿರುವಂಥದ್ದು. ಅದರ ಬಗ್ಗೆ ಹೇಳೋದಾದರೆ ಈಗ ಮುದುಕಿ ಪಾತ್ರ ಮುಗಿದ ತಕ್ಷಣ ಪರೀಟ್ ಅವ್ರ ಕಂಪ್ನಿ ಒಳಗೆ ಅಭಿಷೇಕ್ ಗೌಡನ ಪಾತ್ರ ಕೊಟ್ಟರು. ಎಲ್ಲ ಹೋದಲ್ಲಿ ಜನ ಎಲ್ಲ ವಜ್ರಮಣಿ ಬಂದ ಅನ್ನುವಂಗೆ ಹೆಸರು ಕೊಡ್ತು. ಆ ಜನ ಕೊಡು ಖುಷಿಗೆ ಕಲಾವಿದನ ಮನಸ್ಸಿನಾಗ ಬರೋ ಹುಮ್ಮಸ್ಸನ ಬೇರೆ. ಅವರು ಹೋದ ತಕ್ಷಣ ಸೀಟಿ ಹೊಡೆದ್ರ ಚಪ್ಪಳಿಗೆ ಹೊಡೆದ್ರ ಏನೋ ಮಾಡ್ಬೇಕು, ನಾ ಇನ್ನೂ ಏನೋ ಕೊಡ್ಬೇಕು ಜನರಿಗೆ ಅನ್ನುವಂಥ ಭಾವನೆಗಳಿಗೆ ಹೋಗಿ ವಜ್ರಮಣಿ ಆದ್ನಿ. ನಮ್ಮ ಯಾರು ಸುಧೀರ್ ಅಂಕಲ್ ಹೆಸರು ಗೊತ್ತು ನನಗೆ. ಕೆಲವೊಂದಿಷ್ಟು ಎದ್ದು ನಿಂತು ಜನನೂ ಬೇದ್ರು, ನಿನಗೆ ತಾಯಿ ತಂದೆ ಅಕ್ಕ ತಂಗಿ ಅದಾರಿಲ್ಲೋ ಅಷ್ಟು ಇನ್ವಾಲ್ವ್ ಆಗಿಬಿಡ್ತೀವಿ. ಆ ತೋರಿಸುವಂತ ರಕ್ತ ಆಗಿರ್ಬೋದು, ಏನೋ ಜನ ಬಹಳ ಬೇಯ್ತಿದ್ರಿ. ಅಂತ ಕರ್ಣನೂ ಇಲ್ಲ ನಿನಗ. ಅದು ಅಭಿಷೇಕ್ ಗೌಡನ ಪಾತ್ರ. ಸೊಸಿನ ಅಕ್ಕನ ಮಗಳ ಇರ್ತಾಳೆ ಅಂತ ಒಂದು ಸಂದರ್ಭ. ಅವಳಿಗೆ ಏನಾರ ಮಾಡಿ ಅವಳನ್ನ ಬಲಾತ್ಕಾರ ಮಾಡ್ಬೇಕು ಅನ್ನೋ ಆಸೆ. ಆದ್ರೆ ಅವುಗೆ ಮಲ್ತಾ ಇರ್ತಾಳ. ಅವಾಗ ಮಲ್ತಾಯಿಗೆ ಏನು ಆಸೆ ಇರ್ತೈತಿ, ಈ ಹುಡುಗಿ ಹೊರಗೆ ಹೋದ್ಳು ಅಂದ್ರೆ ಅಪೇರ್ ಬೇರೆ ಈ ಥರ ಅದನ್ನ ಒಂದು ಬೇರೆದ ಕುಡುಕ ಗಂಡಕ್ಕೆ ಕೊಡೋಣ ಕೂಸು ಹುಟ್ಟಿರ್ತೈತಿ. ಆ ಕೂಸು ಹುಟ್ಟಿದ್ದನ್ನು ನೋಡಿ ಅವ್ರ ಮನೆಗೆ ಬಲಾತ್ಕಾರ ಮಾಡೋಕೆ ಹೋದ ಸೀನ್ ಅದು. ಅದಕ್ಕಂತೂ ಇಂಟ್ರೆಸ್ಟಿಂಗ್ ರೀ. ನಾ ಎಲ್ಲ ಭಾಳ ಫೇಮಸ್ ಆಗಿಬಿಟ್ಟು ಭಾಳ ಮೆಚ್ಕೋತಾನೆ ಜನರಿಗೆ ಮೆಚ್ಕೋತಾನೆ. ಯಾಕಂದ್ರೆ ನನಗೆ ಅಲ್ಲಿ ಇಷ್ಟು ಬೇಯ್ತಿದ್ರು, ಬೇದ ತಕ್ಷಣ ನನಗೆ ನೋವು ಆಗ್ತಿದ್ದಿಲ್ಲ. ಬೇಯ್ಲಾದ್ಯಾರ ಅಂದ್ರೆ ನನ್ನ ಪಾತ್ರ ಇನ್ನೂ ಚಲೋ ಆಗ್ಲಾತೈತಿ. ಕೆಲವೊಬ್ರು ಅರ್ಧಂಬರ್ಧ ಕಲಾವಿದರು ಇರ್ತಾರ, ಇಲ್ಲ ಅಂತೇಳಲ್ಲ. 2 ಡೈಲಾಗ್ಗಳನ್ನ ಮುಂದೆ ಕೂತ್ ಮಂದಿ ಹಿಂಗಲ್ಲ ಹತ್ರ ಮರ ಆಯ್ತು ಒಳಗೆ ಬರೋದ. ಬಟ್ ನಾ ಹಂಗಿಲ್ಲ, ಅವ್ರು ಬೇಯ್ಲಕತ್ತಾರ ಅಂದ್ರೆ ನನ್ನ ಪಾತ್ರ ಇನ್ನೂ ಅವ್ರ ಮನಸ್ಸಿನಾಗ ಮೂಡ್ಲಾತೈತಿ. ಹಿಂಗಾಗಿ ಹೆಸರು ತಂದು ಕೊಡ್ತೀರಿ. ಮುಂದೆ ಪರೀಟ್ ಅವ್ರ ಕಂಪ್ನಿ ಒಳಗೆ ದೈವದಾರಿ ಬಿಡಿಸಿತೀನಿ ಮಾಡೀನಿ. ಅದು ತುಂಬ ಚಲೋ ಕ್ಯಾರೆಕ್ಟರ್. ಅದು ಎಲ್ಲ ಪಾತ್ರ ಧನರಾಜ್ ಅದ್ರೊಳಗೆ ಕ್ಯಾರೆಕ್ಟರ್ ಚಲೋ ಆತು. ಭಾಳ ಮೆರಿತ್ರಿ ಅದು. ಮರಾಠಿ ಅಂತ ಕ್ರಿಕೆಟ್ ಕೃಷ್ಣ ಇದು ದೈವದಾರಿ ಬಿಡಿಸಿತ್ತು. ಭಾಳ ದಿವಸ ತಿರುಗಾಡಿದ್ರು ಪರೀಟ್ ಅವ್ರು, HP ಪರೀಟ್ ಅವ್ರ ಕಂಪ್ನಿಯಾಗ. ಮುಂದೆ ಅವ್ರು ಕಲ್ಲು ಮಾಮ ಅಂತ ಹೇಳಿದ್ರು. ಅವ್ರ ತಮ್ಮರು ಅವ್ರು ತೀರಿ ಹೋದ್ಮೇಲೆ ಒಂದು ಸ್ವಲ್ಪ ಕಂಪ್ನಿ ಸ್ಲೋ ಆಗಿ ಈ ಕಡೆ ಅವ್ರು ನಮ್ಮ ಪರೀಟ್ ಸರ್ಗೆ ಒಂದು ಸ್ವಲ್ಪ ಮೈಯಾಗ ಹುಷಾರಿಲ್ಲದಕ್ಕೆ ಇದು ಆಗಿ ಈ ಸದ್ದು ನಾವು ಮತ್ತೆ ಹೊಳ್ಳಿ ಟ್ರೆಂಡ್ ಎದಕ್ಕೆ ಬಂದ್ರಿ ಈಗ ರೈತರಿಗೆ ಅಲ್ಲಲ್ಲ ಬೇರೆ ಪಾತ್ರ ಬೇರೆ ಕಂಪ್ನಿಲಿ ಬೇರೆ ಪಾತ್ರ ಮಾಡ್ತಾ ಇದ್ದಾರೆ. ಈಗ ಅವ್ರೇನು ಪರೀಟ್ ಅವ್ರ ಕಂಪ್ನಿ ಸ್ಲೋ ಆದ ತಕ್ಷಣ ನಿಂತ ತಕ್ಷಣ ಪರೀಟ್ ಅವ್ರ ಕಂಪ್ನಿ ಒಳಗೆ ಮಾಡುವ ವ್ಯಕ್ತಿನ ನಾನು ಒಬ್ಬ ನೋಡ್ಬೇಕಲ್ಲ ಅಂತೇಳಿ ಒಬ್ಬ ಕಲಾವಿದ ಕರೆಸಿದ, ರೇವಣ್ಣ ಲಕ್ಷ್ಮೇಶ್ವರ್ ಅಂತೇಳಿ. ಅವರು ಒಳ್ಳೆ ಕಲಾವಿದರು, ಭಾಳ ಖಳನಾಯಕ ಹೇಳಿ ಮಾಡಿಸಿದಂಥ ಕಲಾವಿದರು. ಅವ್ರಿಗಿನ್ನು ಹಲವಾರು ಹೆಸರು ಬಂದವು ಅದರಿಂದ. ಅಂಥವ್ರ ಜೊತೆ ನಾನು ಮಾಡ್ತಾನಲ್ಲ ಅನ್ನೋ ನನಗೆ ಖುಷಿ. ಬೀರೋನವ್ರ ಜೋಡಿ ನಾ ಮಾಡ್ತಾನಲ್ಲ, ಖಳನಾಯಕರ ಜೋಡಿ ನಾ ಮಾಡ್ತಾನಲ್ಲ ಅವ್ರ ಖುಷಿ. ಆಗ ಏನ್ ಮಾಡಿದ್ರು, ಜುಗಲ್ಬಂದಿ ಆಗಿಬಿಡ್ತು. ಮುಂದೆ ಏನ್ ಮಾಡಿದ್ರು, ದುಡ್ಡು ದಾರಿ ಬಿಡಿಸಿದ್ದೆ ಒಂದು ನಾಟಕ ಬರ್ತಿದ್ರು ಅವರು, ರೇವಣ್ಣ ಲಕ್ಷ್ಮೇಶ್ವರ್. ಅದ್ರೊಳಗೆ ಜುಗಲ್ಬಂದಿ ಅಂದ್ರೆ ಸಿಂಗಲ್ ಖಳನಾಯಕ. ರೈತನ ಪಾತ್ರ ಕೊಟ್ರು ನನಗೆ. ಇಲ್ಲ ಸರ್, ನೀವು ರೈತನ ಪಾತ್ರ ಕುಂತಲ್ಲೇ ಮಾಡಿ ನೋಡ್ರಿ, ನಿಮಗೆ ನಮ್ಗೆ ಕಾಂಪಿಟಿಷನ್ ಅಲ್ಲೇ ಚಂದ ಆಗ್ತೈತಿ ಅಂತೇಳಿ ಮಾಡಿದಾಗ ಅದು ಚಪ್ಪಲಿ ಹೋಗಿ ಸೀನ್ ಆಗಿರ್ಬೋದು, ಗೌಡ ಇದ್ದವ ಹಿಂತಿನ ಕೇಳು ಸೀನ, ಎಲ್ಲ ರೋಮಾಂಚನ. ಆ ಜನ ಎಲ್ಲ ಅದಕ್ಕೂ ಕೂಗು ಹೊಡ್ಲಕತ್ರು. ಅವಾಗ ನನಗೆ ಇನ್ನೂ ಮತ್ತೆ ಖುಷಿ. ಅಯ್ಯೋ, ನಾ ದೇವರ ಭಗವಂತ ನನಗೆ ಯಾವ ಪಾತ್ರ ಮಾಡಿದ್ರು ಕೂಗು ಹೊಡಿತಾರೆ ಜನ ಅಂದ್ರೆ ನಾ ಏನೋ ಮಾಡ್ತೀನಿ, ಏನೇ ಜನ ಕೊಡ್ತೀನಿ. ಸರ್, ಈಗ ನೀವು ರಂಗಭೂಮಿಯಲ್ಲಿ ಕಲಾವಿದರು ಸಾಕಷ್ಟು ಹೆಸರು ಮಾಡಿದ್ದೀರಿ. ಚಲನಚಿತ್ರಗಳು ಕೂಡ ನೀವು ಆ್ಯಕ್ಟ್ ಮಾಡಿದ್ದೀರಿ. ಯಾವ ಚಲನಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀರಿ, ಏನು ಮಾಡೀನಿ ಸರ್ ನಾನು? ಇವೆಲ್ಲದ್ರ ಮಧ್ಯೆ ನಡ್ಬಾರ್ಕ ಬಂದು ನಮ್ಮ ಪರೀಟ್ ಸರ್ ಇದ್ದಾಗ ನಮಗೊಂದು ಇದ್ರಾಗ ನೋಡಿ ಆಫರ್ ಬತ್ರಿ. ಎಲ್ಲಿ ಗೊಡ್ಚಿ ಜಾತ್ರೆ ಒಳಗೆ ನಮ್ಮ ನಾಟಕ ನೋಡಿ ಒಂದು ಆಫರ್ ಬತ್ತು. ಇಲ್ಲ ಪಂಚಾಂಕ್ರಿ ಮಹಾತ್ಮೆ ಅಂತೇಳಿ ಒಂದು ಪಿಕ್ಚರ್ ಮಾಡತ್ತೀವಿ, ಅದ್ರೊಳಗೆ ನೀವೆಲ್ಲ ಇರ್ಬೇಕಂತೇಳಿ ಪಂಚಾಂಕ್ರಿ ಮಹಾತ್ಮೆ ಒಳಗೆ ಅನುಪ್ರಭಾಕರ ನಟಿಯಾರ ಜೋಡಿ, ಅವ್ರ ಜೋಡಿ ಮಾಡೀನಿ. ಭರತ್ ಕುಮಾರ್ ಕಲ್ಯಾಣ್ ಅಂತೇಳಿ ಹೀರೋ, ಏನ್ರಿ ಅದ್ರ ಹೆಸರಂದ್ರೆ ಶ್ರೀ ಬನಶಂಕರಿ ಮಹಾತ್ಮೆ. ಆ ಪಿಕ್ಚರ್ದಾಗ ಗೌಡನ್ ಕ್ಯಾರೆಕ್ಟರ್ ಕೊಟ್ರು ಅವರು. ಈ ನಾಟಕದಾಗ ಗೌಡನ್ ಕ್ಯಾರೆಕ್ಟರ್ ನೋಡಿ ಅದ್ರಾಗ ಕೊಟ್ರು. ಅನುಪ್ರಭಾಕರ್ಗೆ ತರಿಬಿ ಕಟ್ಗಿ ಹೋಗಿ ನಮ್ಮ ಮನೆಗಂತ ಒಂದು ಸನ್ನಿವೇಶದ್ದು ಮಾಡಿದ್ರು ಚಲನಚಿತ್ರ ಒಳಗೆ. ಇನ್ನೊಂದು ಜೈಸೂರ ಅಂತೇಳಿ ಬೆಳಗಾವ್ದವ್ರು,
ಅವರು ಇದ್ರೊಳಗೂ ಮಾಡೀನಿ. ಅದು ಒಂದು ಸ್ವಲ್ಪ ಭಾಳ ಓಡಲಿಲ್ಲ. ಇದು ಒಂದು ಅದಕ್ಕಿಂತ ಇದು ಬನಶಂಕರಿ ಮಾತು ಓಡ್ತು. ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಮಾಡಿದ್ವಿ, ಯಾರೋ ಒಬ್ಬರು ಅವರು ರಿಲೇಷನ್ದಾಗ ತೀರ್ಕೊಂಡ್ರು, ಅದು ಅಲ್ಲಿಗೆ ಸ್ಟಾಪ್ ಆಗೈತ್ರಿ. ಈಗ ಜಸ್ಟ್ ನಮಗೆ ಇವತ್ತಿನ ಟ್ರೆಂಡಿಗೆ ರೈತನ ಪಾತ್ರ ಆಗಲಿ, ಖಳನಾಯಕ ಆಗಲಿ, ಮುದುಕಿ ಆಗಲಿ, ಕಾಮಿಡಿ ಆಗಲಿ, ಅದನ್ನೆಲ್ಲ ಸರ್ಚ್ ಮಾಡಿ ಈಗ ಒಂದು ಹುಲಿ ಬೀರ ಪಿಕ್ಚರ್ ಅಂತೇಳಿ ಹೊಸದು ಈ ಮುಂದಿನ ತಿಂಗಳದಾಗ ಚಾಲು ಆಗ್ಬೋದು. ಅದ್ರೊಳಗೆ ನಾ ಮೊನ್ನೆ ಆಡಿಷನ್ದಾಗ ಪಾಸ್ ಆಗೇನ್ರಿ. ಅಂದ್ರೆ ಈಗ ಮತ್ತೆ ಒಂದು ಮತ್ತೆ ಆಫರ್ ಬಂದೈತ್ರಿ. ಅದರಿಂದ ಪ್ರಶಸ್ತಿಗಳು ಆಗಿರ್ಬೋದು, ಇವು ಚಂದ್ರಶೇಖರ್ ಕಂಬಾರ್ ಬರೆದ ನಾಯಕತೆ ನಾಟಕ, ಮತ್ತು ನಮ್ಗೆ ಮಾಲತಿ ಸುಧೀರ್ ಅವರು ಪ್ರಶಸ್ತಿ ಕೊಟ್ಟರು, ಉಮಾಶ್ರೀ ಆಂಟಿನೂ ಪ್ರಶಸ್ತಿ ಕೊಟ್ಟರು, ಹೆಲನ್ ಮೈಸೂರು ಅವರು ಪ್ರಶಸ್ತಿ ಕೊಟ್ಟರು. ಎಲ್ಲ ಬಂದ್ರಿ, ಎಲ್ಲರೂ ನನಗೆ ಭಾಳ ಸಹಾಯ ಮಾಡ್ಯಾರ. ನೀ ಸಾಲಿ ಕಲ್ತಿಲ್ಲ ಅನ್ನೋ ಉದ್ದೇಶದಿಂದ ನನಗೆ ಎಲ್ಲ ಕಲಿತ ಜನ. ಇನ್ನೊಂದ್ರಿ, ನಾವು ನಿಮ್ಮ ಮುಂದೆ ಹೇಳಕ್ಕೆ ಹೊಂಟದಿಷ್ಟ, ಲಾಸ್ಟ್ ಮೂಮೆಂಟ್ನಾಗ ನೀವು ಇವು ಡೈಲಾಗ್ಗಳ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ಅನ್ನುವಂಥ ವಿಷಯ ಬತ್ತು ಅಂದ್ರೆ ನಿಮ್ಮ ಬಾಯಿಲೆ ಕೇಳೋದು, ನೀವು ಹೇಳ್ಕೋತ ಹೋಗೋದು. ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ನಿಮ್ಮ ಮುಂದೆ ಕುಂಡಿರ್ತೀನಿ ನಾನು. ನೀವು ಡೈಲಾಗ್ ಹೇಳ್ಕೊತ ಹೋಗ್ತಿರ್ತೀರಿ, 10 ನಿಮಿಷ ಕುಂಡಿರ್ತೀನಿ. ವಾಪಸ್ ರೌಂಡ್ ಹೊಳ್ಳಿ ನೀವು ಕೇಳಿದ್ರಿ ಅಂದರೆ ಕಣ್ಣು ಬಿಟ್ಟನವ್ರು ಒಟ್ಟು ಹೇಳ್ಬಿಡ್ತು. ಅದೊಂದು ಗಾಡ್ ಗಿಫ್ಟ್ ನಾನು, ದೇವ್ರು ಕೊಟ್ಟದ್ದು. ಅದು ಅಂದ್ರೆ ಓದಾಕ್ ಬರ್ದಿದ್ರು ಕೂಡ ನೀವು ನೆನಪಿನ ಶಕ್ತಿಯಿಂದ ಈಗ, ಯಾಕಂದ್ರೆ ನಾಟಕದಲ್ಲಿ ಒಂದು ಪುಟಗಟ್ಲೆ ಡೈಲಾಗ್ಗಳು ಇರ್ತವೆ, ಅಷ್ಟು ಎಲ್ಲ ನೆನಪಿಟ್ಕೊಂಡು ಹೇಳ್ತಾರೆ. ಒಂದು ಪೇಜ್ 2 ಪೇಜ್ ಇರ್ತಾವೆ ನಾಟಕದ. ಒಂದು ಏಕ ಹೇಳ್ತೇನೆ ನಾನು. ಸರ್, ಈಗ ರಂಗಭೂಮಿಯಲ್ಲಿ ನೀವು ಸೇವೆ ಸಲ್ಲಿಸಿದ್ರೆ ಅದನ್ನೂ ಅವಕಾಶಗಳು ಸಿಕ್ಕತ್ತವೆ, ಚಲನಚಿತ್ರದಲ್ಲಿ ಕೂಡ ಅವಕಾಶ ಸಿಕ್ಕತ್ತವೆ. ಯಾವುದು ಈಸಿ ಅನಿಸ್ತು ನಿಮಗೆ? ಯಾಕಂದ್ರೆ ಇಲ್ಲಿ ನಾಟಕ ಭಯಪಟ್ಟು ಹಾಕಿ ಮಾಡಬೇಕಾಗತ್ತೆ, ಇಲ್ಲಿ ಶಾರ್ಟ್ ಡೈಲಾಗ್ ಇರ್ತಾವ. ಅಂದ್ರೆ ಏನಾದರೂ ಈಸಿ ಅನಿಸ್ತದ, ಟಫ್ ಅನಿಸುತ್ತ? ನಾಟಕ ಸ್ವಲ್ಪ ಈಸಿನ ರೀ. ಎಲ್ಲ ಥರ ಪಾತ್ರ ಮಾಡೋದ್ರಿಂದ ಒಂದು ಡೈಲಾಗ್ ಹೇಳಿ ನಮ್ಮ ಹಾವಭಾವನೆಗಳನ್ನು ಮಂದಿಗೆ, ಜನರ ದೃಷ್ಟಿಗೆ ಉಣಪಡಿಸ್ತೀವಿ ನಾವು. ಅದು ನಮ್ಗೆ ಖುಷಿ ಕೊಡ್ತದೆ. ಇವು ಸಿನಿಮಾ ಅಂತೇಳಿ ಹೋದಾಗ, ಕ್ಯಾಮ್ರಾ ಅಂತೇಳಿ ಬಂದಾಗ ಅಲ್ಲಿ ಟೇಕ, ಕಟ್ಟ, ರಿಯಾಕ್ಷನ್ ಕೊಡ್ರಿ, ರೀ ಮಾಡ್ರಿ ಅಂತ ಇರ್ತಾವೆ. ಒಂದು ಸ್ವಲ್ಪ ಬೇಜಾರಾಗ್ತೈತಿ. ಆದರೆ ಮಾಡುವಾಗ ಬೇಜಾರಾಗ್ತೈತಿ, ಅದೆಲ್ಲ ಎಡಿಟಿಂಗ್ ಆಗಿ ಜೋಡಿಸುವಾಗ ಬೇಜಾರಾಗ್ತದೆ. ಸರ್, ಇನ್ನೊಂದು ನಿಮ್ಮ ಕಲೆಯ ಎಲ್ಲರೂ ಕೂಡ ಮೆಚ್ಕೊಂಡಿರುವಂಥದ್ದು, ನೀವು ಅಂದರೆ ಯಾರೋ ಮಾತಾಡ್ಬೇಕಾದ್ರೆ, ಫೋನಲ್ಲಿ ಮಾತಾಡ್ಬೇಕಾದ್ರೆ ನೀವು ಸಾಕಷ್ಟು ಜನರನ್ನ ಮಳ್ಳು ಮಾಡಿದಿರಿ, ಅಂದರೆ ಬಕ್ರ ಮಾಡಿದಿರಿ. ಯಾಕಂದ್ರೆ ನೀವು ಲೇಡೀಸ್ ಥರ ವಾಯ್ಸ್ ಮಾತಾಡಿ ಅವ್ರನ್ನ ಬಕ್ರ ಮಾಡಿದಿರಿ. ಹಂಗೆ ಯಾರನ್ನ ಮಾಡಿದಿರಿ? ಸಿನಿಮಾ ನಟರು ಮಾಡಿರಿ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಲಿ ಒಳಗೆ ಮಾಡಿವ್ರಿ? ಯಾರನ್ನ ಮಾಡಿದಿರಿ ಮತ್ತು ಹೆಂಗೆ? ಯಾವ ನಮ್ಮ ಫ್ರೆಂಡ್ ಇದ್ರು ಒಬ್ಬ, ಅವ್ರು ತೀರ್ಕೊಂಡ್ರಿ. ಈಗ ಏನೋ ಗಾಡಿ ಏನೋ ಹೊಡಿತಿದ್ರು, ಆಕ್ಸಿಡೆಂಟ್ ಆಗಿ ತೀರ್ಕೊಂಡ. ಅವಾಗ ಮಾತ್ರ ನಾ ಹಿಂಗೆ ಮಾತಾಡ್ತೀನಿ ರೀ ಹೆಣ್ಮಕ್ಳಿಗೆ. ಅಂದರೆ ಒಂದು ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ಈಗ ಹಂಗೆ ಮಾತಾಡ್ಬೋದಾ 1-2 ನಿಮಿಷ? ಯಾಕಂದ್ರೆ ಅದು ನಮ್ಮ ಜನರಿಗೆ ಗೊತ್ತಾಗಲಿ ಅಂತೇಳಿ ಯಾವ ರೀತಿ ಮಾತಾಡ್ತೀವಿ? ಇಲ್ಲ, ಆ ಥರ ಏನಿಲ್ಲ ಸರ್. ಅಂದರೆ ಏನಾಗ್ತೈತೆ ರೀ ಸರ್, ಅವಾಗಿನ ವಯಸ್ಸು ಈಗ ಬರಂಗಿಲ್ಲ ರೀ. ಯಾಕಂದ್ರೆ ವಯಸ್ಸು ಆಗ್ತಾ ಹೋದ್. ಈಗ 45-46 ವಯಸ್ಸು. ನಾ ಮಾಡೋದು ಅನ್ಸಂಗಿಲ್ಲ ಯಾರಿಗೆ ವಯಸ್ಸಾಗ್ತಾ ಇದೆ? ಇಲ್ಲ, ವಯಸ್ಸಾದದ್ದು ವಯಸ್ಸಿಗೆ ವಯಸ್ಸಾಗ್ತಾ ಇದೆ, ನಿಮ್ಗೆ ವಯಸ್ಸಾಗ್ತಾ ಇಲ್ಲ. ವಯಸ್ಸಿಗೆ ವಯಸ್ಸಾಗ್ತದೆ, ಅದು ನನ್ನ ಮನಸ್ಸಿನೊಳಗೆ ನನಗೆ ವಯಸ್ಸಾಗಿಲ್ಲ ಅಂತ ತಿಳ್ಕೊಂಡ್ರೆ. ಯಾಕಂದ್ರೆ ನನಗೆ ಇನ್ನೂ ಜನರನ್ನ ಖುಷಿ ಪಡಿಸ್ಬೇಕು. ಆಗಲೇ ಅದಕ್ಕೆ ನಿಮ್ಮ ವೇಷಭೂಷಣ ನೋಡಿದ್ರೆ ನೀವು ಸಾಲಿ ಕಲ್ತಿಲ್ಲ, ಡಿಗ್ರಿ ಆಗಿರ್ಬೋದೇನೋ. ಇಲ್ಲ, ಅವಾಗೆಲ್ಲ ನಾ ಹಾಕೋತೀನಿ ಒಂದು ಪೆನ್, ಒಂದಿಷ್ಟು ಡೈರಿ ಕಿಶಾಗಿ ಇಟ್ಕೋತೀನಿ. ಫುಲ್ ಸಾಲಿ ಕಲ್ತವ್ರು, ಡಿಗ್ರಿ ಮುಗಿಸ್ತವ್ರು ಬರೋರು. ಮತ್ತೆ ನೀವು ಡ್ರೈವರ್ ಕೂಡ? ಡ್ರೈವರ್, ಆಲ್ ಓವರ್ ಇಂಡಿಯಾ, ಕರ್ನಾಟಕ ಡ್ರೈವರ್, ಆಲ್ ಓವರ್ ಇಂಡಿಯಾ ಡ್ರೈವರ್ನ. ಕನ್ಯಾಕುಮಾರಿ ಹಿಡಿದು ಕಾಶ್ಮೀರ ತನೂ ನನಗೆ ಎಲ್ಲ ರಸ್ತೆಗಳು ಗುರುತ. ಅಂದ್ರೆ ಎಲ್ಲಾನು ಎಲ್ಲ ಕ್ಷೇತ್ರದಲ್ಲಿ ಈಗ ಹೆಂಗೆ ಇನ್ಸ್ಟಾಗ್ರಾಮ್ ಐಡಿ ಬಂದು, ಯೂಟ್ಯೂಬ್ ಬತ್ತು, ಫೇಸ್ಬುಕ್ ಬತ್ತು ಅಂತಾರಲ್ಲ, ಹಂಗೆ ಎಲ್ಲ ಆ್ಯಪ್ನಾಗೂ ನಾ ಅದನ್ನಂದಂಗೆ. ಅಂದ್ರೆ ಎಲ್ಲ ಕೆಲಸದಾಗು ಅದೆಲ್ಲ ಮಾಡ್ಕೊಂಡಿದ್ದಿಲ್ಲ, ಮನೆ ಕೊಟ್ಕೊಂಡು ತೋಟದಾಗ ಇಲ್ಲಿ ಕೂತೀವಿ. ಅದೇ ಈಗ ನಾನು ಅದನ್ನ ಕೇಳ್ಬೇಕ ನೆಕ್ಸ್ಟ್ ಫ್ರೆಂಡಿಗೆ ಮಾತಾಡೋದು ಹೇಳಿದ್ರಲ್ಲ ನೀವು, ಒಂದು ಮಾತಾಡಿರಿ. ಹಾಂ, ಹಲೋ, ಎಲ್ಲಿದಿ? ಬಾಲ, ಇಲ್ಲ ನಮ್ಮ ಅಪ್ಪ ಮನೆಯಾಗಿಲ್ಲ, ಈಗ ಬಂದು ಭೇಟಿಯಾಗಿ ಹೋಗ್ತಿ ಅಂತ ಕಾಮಿಡಿ ರೀ. ಅವ ಆ ಕಡೆಯಿಂದ, ಹೌದಾ? ಇಲ್ಲ, ಮಾಡಿಸ್ತೀನಿ ಸರ್, ರಿಚಾರ್ಜ್ ಮಾಡಿಸ್ತೀನಿ ರೀ. ನಾ ಕಾಲೇಜ್ ಹುಡುಗಿಗೆ ತುಂಬ ಇಷ್ಟ, ನಿನ್ನ ಬೆಲ್ಟ್ ಅಂದರೆ ಭಾಳ ಇಷ್ಟ ನನಗೆ, ನಿನ್ನ ಬನೇನು ಅದು ಚಂದ ಆಗ್ತೈತಿ, ಬಾರ್ಲಾತೇಳಿ ಒಂಥರ ಏನೋ ಮಾಡಿ ಮಾತಾಡವ. ಹೌದಾ, ಎಲ್ಲಿದ್ದೀನಿ? ಒಂದು ಬೌನ ಹೊಡ್ತಿದ್ರು, ಫಾಸ್ಟ್ ಹೊಡ್ಕೋದು ಕರೆನ್ಸಿ ಅಂಗಡಿ 30 ರೂಪಾಯಿ. ಅವಾಗ 1100 ಸೆಟ್ ನೌಕ್ಯಾ ಮೊಬೈಲ್. ಅದನ್ನ ತಿಕ್ಕಿ 30 ರೂಪಾಯಿ ಹಾಕಿಬಿಡ ನಾವು.
ಆ ಥರ ಮಾಡಿದ್ರಿ. ಭಾಳ ಸಲ ಹಾಕ್ಸಂದ್ರಿ. ಒಂದ್ಸಲ ಬೆಂಗಳೂರಾಗ ಅದನ್ನ ಇಲ್ಲೇ ತಿರ್ಗಾಡ್ಲತ್ತಲ್ಲ ಅಂತೇಳಿ ಒಬ್ಬ ಭಾಳ ಸುತ್ತ ಹಾಕ್ಸಿದ್ನಿ. ಮೆಜೆಸ್ಟಿಕ್ ಎಲ್ಲ ಸುತ್ತ ಹಾಕಿದವ. ಹಾ ಈ ಕಡೆ ನೋಡು ಅನ್ನೋದು. ಅಲ್ಲೋ ಅಲ್ಲೆಲ್ಲ ಇಲ್ಲಿ ನೋಡಿ, ಇಲ್ಲಿ ಒಬ್ಬೀರನ್ನ ಮಂದಿರ ಐತ್ಲ ಇಲ್ಲಿ ನೋಡು, ಹಿಂಗ ಅಲ್ಲೇ ಒಂದು ಛಾಯಾ ಲಾಜ್ ರೇಣುಕಾ ಲಾಜ್ ಬಂದೆ. ಅಯ್ಯೋ ಆ ಕಡೆ ಯಾಕೆ ತಿರುಗ್ತಿ, ಸುಮ್ನೆ ಇಲ್ಲೇ ನಾನು ಇಲ್ಲೇ ಬಬಲೇಶ್ವರದಾಗ. ಅವ ಬೆಂಗಳೂರು ಹೋದದ್ ನನಗೆ ಗೊತ್ತಾಯ್ತು. ಎಲ್ಲಿದಿ ಹೋದ ಬೆಂಗಳೂರು ಹೋಗೋದು? ಹೌದಾ, ಆರಾಮದಿಲ್ಲ, ಎದಕ್ಕೆ ಹೋಗಿ ಹಿಂಗೆ ಕೆಲಸ ಇತ್ತು ಮುಗಿತು. ಆ ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳ ತರ ಟೈಮ್ ಪಾಸ್ ಮಾಡ್ತೇನೆ, ಟೈಮ್ ಪಾಸ್ ಮಾಡ್ತಾರೆ ಎಲ್ಲ. ಆಮೇಲೆ ಇನ್ನೊಂದು, ಈಗ ರೊಟ್ಟಿ ರಂಗಭೂಮಿ ಆಯ್ತು, ಸಿನಿಮಾ ಆಯ್ತು, ಡ್ರೈವರ್ ಆಯ್ತು, ಈಗ ಕೃಷಿ ಕ್ಷೇತ್ರಕ್ಕೂ ಬಂದಿರಿ. ಈಗ ಕೃಷಿ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬೆಳೆದಿದ್ದೀರಿ. ಇಲ್ಲಿ ಹೇಗಿದೆ, ಏನೇನು ಬೆಳೆದಿದ್ದೀರಿ ಸದ್ಯಕ್ಕೆ? ಇಲ್ಲಿ ಜೀವನ ಹೆಂಗೆ ನಡೆಸ್ತಾ ಇದ್ರಿ? ನನಗೆ ಎಲ್ಲದ್ರೊಳಗೆ ಇದೆಲ್ಲ ಮಾಡ್ಕೋತ ಇದ್ದಾಗ ನಾ ಏನೋ ಖಾಲಿ ಕುಂಡ್ರಬಾರ್ದು, ಒಟ್ಟು ಏನರ ಒಂದು ಮಾಡ್ತಾ ಇರ್ಬೇಕು, ಮಾಡಿ ಹೋಗುತ್ತಾ ಇರ್ಬೇಕಂತೇಳಿ ಮಾಡಿದ್ದು ಇದು ಅಲ್ಲ. ಕೃಷಿ ಒಳಗೆ ಬಂದೀವಿ. ಎಲ್ಲರೂ ತೋಟ ಮಾಡ್ತಾರೆ, ತೋಟದಾಗಿದ್ರೆ ಆರಾಮಿರ್ತಾರೆ ಅಂತ ಹೇಳ್ತಾರಲ್ಲ ಅನ್ನೋದೊಂದು ಮಂದಿ ನೋಡಿ ನನಗೂ ಖುಷಿ ಆಯಿತು. ಬಂದು ಬೋರ್ ಹಾಕ್ಸಿದೀವಿ, ನೀರು ಚಲೋ ಆಯ್ತು, ಗಂಗಾ ಮಾತೆ ಹೊಲ್ತಳು, ಒಳ್ಳೇದಾಗ್ಲಿಪ್ಪ ಭಗವಂತ ಅಂತೇಳಿ ದೇವ್ರ ನಾಮಸ್ಮರಣೆ ಮಾಡಿ ಮಾಡ್ಲಕತ್ತೀವಿ. ಚಲೋ ಆದ್ರಿ. ಭೂಮಿ ಒಳಗೆ ವಾತಾವರಣ ಅಂದರೆ ಯಾವ ಮನುಷ್ಯನ ದೇಹದೊಳಗೆ ಯಾವ ರೋಗ ಬರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯಾಸ್ತ, ಸಾಯಂಕಾಲ ಆದ ತಕ್ಷಣ ವಾತಾವರಣ ಕ್ಲಿಯರ್, ಗಾಳಿ, ಬೆಳೆ ಮತ್ತು ಹಾಕಿದ ಪದಾರ್ಥ ಯಾವುದೂ ನಾವು ಈ ಸರ್ಕಾರಿ ಗೊಬ್ಬರ ಹಾಕಿ ಔಷಧ ಸ್ಪ್ರೇ ಮಾಡಿ ತಿನ್ನೋದಲ್ಲ. ಅವಾಗಿನಿಂದ ನಮ್ಗೆ ಖುಷಿ ಅನಿಸ್ಲಕ್ಕೆ. ಅಂದರೆ ಕೃಷಿ ಒಳಗೆ ಖುಷಿ, ಹಾಂ, ಕೃಷಿ ಕೆಲಸ ಮಾಡಿದ್ರೆ ಇನ್ನೂ ಖುಷಿ ಆಗ್ತದೆ ಅಂತೇಳಿ ಇಲ್ಲಿ ನಾವು ನನ್ನ ಮಕ್ಕಳ, ನನ್ನ ತಾಯಿ ತಂದೆ, ನಾವು ಹೆಂಡತಿ ಎಲ್ಲರೂ ನಾವು ಜೀವನ ಮಾಡಾಗ ಭಾಳ ಸಂತೋಷ. ಕಾಯಿಪಲ್ಯ ಇರ್ಬೋದು, ಒಂದು ಹತ್ತರಿಕೆ ಇರ್ಬೋದು, ಒಂದು ಮೆಂತ್ಯ ಪಲ್ಯ ಇರ್ಬೋದು, ಒಂದು ಕೋತಂಬರಿ, ಒಂದು ಕರಿಮೇವ, ಇನ್ನೂ ಪದಾರ್ಥದೊಳಗೆ ಒಳ್ಳೇದಪ್ಪ ಅಂದ್ರೆ ಅಡವಿ ಒಳಗೆ ಇರೋದು ಚಲೋ. ಸರ್, ಈಗ ಚಲನಚಿತ್ರ ಆಯಿತು, ರಂಗಭೂಮಿ ಆಯಿತು, ಕೃಷಿ ಆಯಿತು, ಆಮೇಲೆ ಡ್ರೈವರ್ ಆಯಿತು, ಎಲ್ಲ ಸುತ್ತಾರು. ಈಗ ಮತ್ತೆ ಎಲ್ಲವೂ ಕೂಡ ಈಗ ಡಿಜಿಟಲೀಕರಣ ಆಗಿದೆ. ನಾವು ಡಿಜಿಟಲ್ ಯುಗದಾಗಿದ್ದೀವಿ. ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಯಿತು. ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಿರುವಂಥದ್ದು. ಈಗ ಯೂಟ್ಯೂಬರ್ ಕೂಡ ನೀವು ಹೌದು, ಯೂಟ್ಯೂಬ್ ಕೂಡ ಮಾಡಿದ್ದೀರಾ. ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ಅಲ್ಲಿ ಜನ ಯಾವ ರೀತಿ ನಿಮ್ಮನ್ನ ಸ್ವೀಕಾರ ಮಾಡಿ? ಯಾಕಂದರೆ ರಂಗಭೂಮಿಯಲ್ಲಿ ಕೂಡ ನಿಮ್ಮನ್ನು ಜನ ಸ್ವೀಕಾರ ಮಾಡಿದ್ದಾರೆ, ಚಿತ್ರರಂಗದಲ್ಲೂ ಕೂಡ ನಿಮ್ಮನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಯೂಟ್ಯೂಬಲ್ಲಿ ಕೂಡ ನಿಮ್ಮನ್ನು ಜನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಜನ ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ, ಅದನ್ನೆಲ್ಲ ನೋಡಿದರೆ ಏನು ಅನಿಸುತ್ತೆ? ಅದು ಭಾಳ ಅಂದರೆ ಭಾಳ ಸಂತೋಷದ ವಿಷಯ ಸರ್. ಇಷ್ಟೋತನ ಹೇಳ್ಕೊತ ಬಂದಿದ್ದು, ಇಷ್ಟೋತನ ನಾನು ಮಾಡ್ಕೋತ ಬಂದದ್ದು, ಅದ್ರ ಜೊತೆನ ಇನ್ನೂ ಜನ ನನ್ನ ಮೇಲೆ ಇದ್ರೊಳಗೂ ಪ್ರೀತಿ ಇದಾರಲ್ಲ ಅನ್ನೋಕೆ ನಾನು ಯೂಟ್ಯೂಬ್ ಕಾರಣ. ಇವತ್ತು ಹೆಂಗೈತೆ ಅಂದ್ರೆ ಯೂಟ್ಯೂಬ್ ರೀ 25,000 ಮಂದಿ ಸಬ್ಸ್ಕ್ರೈಬರ್ ಅದಾರ ರೀ. ಇನ್ಸ್ಟಾಗ್ರಾಮ್ ಐಡಿ ಒಳಗೆ ಈಗ ಭಾಳ ದಿವಸ ಆತು ಮಾಡಿಲ್ಲ, ಮನೆ ಮಾಡೀವಿ. ಒಂದು 15,000 ಜನ ಅದಾರ, ಒಂದು 15,000 1,500 ಜನ ಅದಾರ. ಫೇಸ್ಬುಕ್ನಾಗ ಒಂದು 13,000 ಜನ ಅದಾರ. ಆದರೆ ಟೋಟಲ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಐಡಿ, ನಮ್ಮದು ಯೂಟ್ಯೂಬ್ ಚಾನಲ್ ಬಂದ ಒಂದು ದಿವಸ ಒಂದು 25 ರಿಂದ 30 ಲಕ್ಷ ಜನ ನೋಡ್ತಾರೆ. ಕಮೆಂಟ್ ಬರೀತಾರ, ಇಲ್ಲ ನೀವು ಇನ್ನೂ ಒಂದ್ಸಲ ಆ ಪಾತ್ರ ಒಮ್ಮೆ ಮಾಡ್ರಿ, ಇದ್ರೊಳಗೆ ಆ ಸಾವುಕಾರನ ಕ್ಯಾರೆಕ್ಟರ್ ಒಂದ್ಸಲ ಮುದುಕಿ ಪಾತ್ರ ಮಾಡ್ರಿ ಅಣ್ಣ ಇದ್ರೊಳಗೆ. ಅಂದ್ರೆ ಜನ ಏನ್ ಕೇಳ್ತೈತೆ ಅದನ್ನ ಕೊಟ್ರಿ. ಯೂಟ್ಯೂಬ್ನಾಗ ಬೀರು ಬಬಲೇಶ್ವರ ಯೂಟ್ಯೂಬ್ ಚಾನಲ್ ಹೊಡೆದ್ರಿ ಅಂದ್ರೆ ಲಾಸ್ಟ್ ಫಸ್ಟಿಗೆ ಅದಾರ. ಈಗ ಲಾಸ್ಟ್ ಇದ್ದದ ಮ್ಯಾಲ ಇರ್ತಾವ, ಫಸ್ಟ್ ಮಾಡಿದ್ದು ತೆಳಗಿರ್ತಾವ. ತೆಳಗೆ ಹೋಗಿ ನೋಡಿದ್ರೆ ರೀ ಮುದುಕಿ ಪಾತ್ರ ಮಾಡೀನ್ರಿ ನಾ. ಮೀಸಿ ಎಲ್ಲ ತಕೊಂಡು ಮುದುಕಿದು ಉಡಾಳ ಮುದುಕಿ ಅಂತ ಹೇಳಿ ಏನೋ ಮಾಡೀನ್ರಿ. ಬಟ್ ಅಂದ್ರೆ ಸೋಷಿಯಲ್ ಮೀಡಿಯಾದಾಗ ಸ್ವಲ್ಪ ಜನ ಕೈ ಹಿಡಿದಾರೆ. ಭಾಳ ನಾ ನಂಬಿ ಜನ ಯಾವುದಕ್ಕೂ ಕೈ ಬಿಟ್ಟಿಲ್ರಿ. ಅದೇನೋ ರಾಜ್ಕುಮಾರ್ ಅಣ್ಣವ್ರು ಹೇಳಿದ್ರಲ್ಲ, ಅಭಿಮಾನಿಗಳೇ ದೇವರು ಅಂತೇಳಿ. ನಾನು ರಾಜ್ಕುಮಾರ್ ಅವ್ರ ದಾರಿ ಒಳಗೆ ನಡ್ಕೊಂಡು ಹೊಂಟಾಮ ಅಭಿಮಾನಿಗಳ ದೇವರು. ಇವತ್ತು ನಾನು ಮುಂದೆ ಕೂತು ಮಾತಾಡ್ಲಕತ್ತಂದ್ರೆ ಆ ಅಭಿಮಾನಿಗಳಿಗೆ ಕೊಟ್ಟು ಭಿಕ್ಷೆ ನನಗೆ. ಅವ್ರ 3 ಗಂಟೆ ನೀವು 2 ಗಂಟೆ, ಅವ್ರ 3 ಗಂಟೆ 2 ಗಂಟೆ ಅವ್ರ ದಾರಿ ಒಳಗೆ ನಡ್ಕೊಂಡು ಹೊಂಟಿವಿ. ಇದನ್ನೆಲ್ಲ ನೀವು ಬಂದು ನನಗೆ ಈಗ ಕೇಳಾಕತ್ತೀರಿ, ನಿಮ್ಮ ಮುಂದೆ ನಾ ಕೂತು ಹೇಳಾಕತ್ತನು. ನಾವು ಮಾತಾಡೋದೆಲ್ಲ ಈ ನನ್ನ ಕನ್ನಡ ಜನತೆ ನೋಡಾಕತ್ತೈತಿ ಅಂದ್ರೆ ಅದಕ್ಕೆಲ್ಲ ಆ ಅಭಿಮಾನಿಗಳ ಕಾರಣ ಐತ್ರಿ ಸರ್. ಅವ್ರ ಸಪೋರ್ಟ್ ಇರ್ಲಿಕ್ಕೆ ನಾವು ಇದನ್ನೆಲ್ಲ ಮಾಡ್ತಿದ್ದಿಲ್ಲ. ಅವ್ರ ಸಪೋರ್ಟ್ ಇರಲಿಲ್ಲ ಅಂದ್ರೆ ಇದನ್ನ ಮಾಡಬೇಡ ಅಂದ್ರೆ ಮಾಡೋಕೆ ಆಗ್ತಿದ್ದಿಲ್ಲ. ನಾವು ಏನು ಮಾಡಿದ್ರು ಅವ್ರು ಏನೂ ಕೇಳಂಗಿಲ್ಲ, ಭಾಳ ಖುಷಿ ಪಡ್ತಾರೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾ ಇಂಥದ್ದು ಮಾಡ್ಬೇಕಂತ ಮಾಡೀನು ಅಂತೇಳಿ ನನ್ನ ಮಕ್ಕಳಿಗಾಗಲಿ
ನಾನು ಹೆಂಡತಿಗಾಗಿ ಕೇಳಿದಾಗ ಮಾಡ್ರಿ ನೀವು ಚಲೋ ಮಾಡ್ರಿ ಅದನ್ನು ಅದು 2-3 ಸಲ ಇಲ್ಲ ಯಾರು ಈ ಯೂಟ್ಯೂಬ್ ಚಾನಲ್ ಲೇಡೀಸ್ ಸಿಕ್ಕಿಲ್ಲ ನೀನೇ ಮಾಡಿ ಪಾತ್ರ ಅಂದಾಗ ನಾನು ಹೆಂಡತಿ ಒಲ್ರಿ ನಾನು ಆಗಲ್ಲ ಅಂದ್ರೆ ಇದು ವಿಶೇಷವಾಗಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಮಾಡ್ಬೇಕಾದ್ರೆ ನನ್ನ ಮನಿ ಫ್ಯಾಮ್ಲಿನ ನನ್ನ ಮಗ ಅದನ್ರಿ ಅಕ್ಷಯ್ ಹಾವ್ಡಿ ಅಂತೇಳಿ ಅವನ ಇವು ವಿಡಿಯೋ ಮಾಡ್ತಾನೆ, ಎಡಿಟಿಂಗ್ ಮಾಡ್ತಾನೆ, ಎಲ್ಲ ಮ್ಯೂಸಿಕ್ ಎಲ್ಲ ಹಾಕ್ತಾನೆ ಅವನ. ಇನ್ನು ಸಾಧನೆ ನಮ್ಮ ದೊಡ್ಡ ಮಗ ಅದನ್ನ ಅವನು ಸಪೋರ್ಟ್ ಮಾಡ್ತಾನೆ. ಏನರ ಹೋಗಿ ಒಬ್ರಿಗೆ ಹೇಳಬೇಕು ಫೋನ್ ಮಾಡಿ ಅಂದಾಗ ಆಯ್ತು ಪಾಪ ಹೇಳ್ತೀವಿ ಕರ್ಕೊಂಬರ್ತಾನೆ, ಹೋಗಿ ಕರ್ಕೊಂಬರ್ತಾರೆ, ನಾಷ್ಟ ಮಾಡ್ತೀವಿ, ಕರ್ಕೊಂಡು ಮಾಡ್ತೀವಿ. ಒಟ್ಟು ಚಲೋ ಹೊಂಟೈತ್ರಿ. ಯಾವುದು ಸರ್ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಸರ್, ಗುರಿಗಳು ಏನು ಹೋಗ್ಪ ನಾನು ಈ ಥರ ಮಾಡ್ಬೇಕಂತ ಒಂದು ಪ್ಲ್ಯಾನ್ ಇದೆ ಅಂತ ಹೇಳ್ತೀವಿ ಸರ್. ಕ್ಷೇತ್ರದ ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಯೂಟ್ಯೂಬ್ ಕ್ಷೇತ್ರದಲ್ಲಾಗಿರ್ಬೋದು, ಸಿನಿಮಾ ರಂಗದಲ್ಲಾಗಿರ್ಬೋದು ಒಂದು ಗುರಿ ಇರುತ್ತೆ. ನನಗೊಂದು ಲಾಸ್ಟ್ ಒಂದು ಆಸೆ ಇದೆ ಸರ್. ನಾ ಎಲ್ಲ ಕನ್ನಡ ಜನತೆಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಆ ದೇವರಲ್ಲಿ ಕೇಳ್ಕೊಳ್ಳೋದು ಒಂದು ಎಲ್ಲ ಆಗ್ಯಾವ, ಸಣ್ಣ ಆಗ್ಯಾವ, ಹಂಗ ನೋಡೋದಾತು, ಟೇಪ್ನಾಗ ಹಾಕಿ ಕೇಳೋದಾತು, ಟಿವ್ಯಾಗ ಹಾಕಿ ನೋಡೋದಾತು. ಒಂದ್ಸಲ ಒಂದು ಕಮರ್ಷಿಯಲ್ ಫಿಲ್ಮ್ ದೊಡ್ಡ ಪಿಕ್ಚರ್ ಭಾಳ ದಿವಸ ತನ ನಡೀತಾ ಅದು ಚಲೋ ಆಗೈತ್ಲ ಅಂತೇಳಿ ಒಂದು ಥಿಯೇಟರ್ದಾಗ ಒಂದು ಪಿಕ್ಚರ್ದಾಗ ನಾನು ಫೋಟೋ ನೋಡ್ಬೇಕಂತ ಆಸೆ. ಸಿನಿಮಾ ದೊಡ್ಡ ಸಿನಿಮಾ ಇರ್ಬೇಕು. ಈಗ 2 ಸಿನಿಮಾ ಮಾಡೀನಿ ಇಲ್ಲ ಅಂತಲ್ಲ, ಬಟ್ ಇನ್ನೂ ನನ್ನ ಮನ್ಸಿಗೆ ತೃಪ್ತಿ ಆಗಿಲ್ಲ. ಇನ್ನೂ ದೊಡ್ಡ ಪ್ರಾಜೆಕ್ಟ್ನಾಗ ಸ್ವಲ್ಪ ದೊಡ್ಡ ಬ್ಯಾನರ್ದಾಗ ಮಾಡಿ ಆ ದೊಡ್ಡ ಬ್ಯಾನರ್ ಪಿಕ್ಚರ್ ಬರೋಣ, ಆ ಪಿಕ್ಚರ್ ಟ್ಯಾಕ್ಸಿನಾಗ ಕೂತ್ ನೋಡ್ಬೇಕಂತ ಒಂದು ಆಸೆ. ಸರ್ ಇನ್ನೊಂದು, ಈ ಮೂಲಕ ನಮ್ಮ ಪ್ರೇಕ್ಷಕರ ಮೂಲಕ ನಿಮ್ಮ ಮುಖಾಂತರ ಯಾರಿಗಾರಾದರೂ ಸ್ವಾರಿ ಕೇಳಬೇಕಾಯ್ತಂದ್ರೆ, ಏನಾದ್ರು ತಪ್ಪುಗಳು ಹಿಂದಾಗಿರ್ತಾವೆ ಅಥವಾ ಏನಾದ್ರು ಸ್ವಾರಿ ಕೇಳಬೇಕಾಯ್ತಂದ್ರೆ ಅದೊಂದು ಯಾರಿಗೆ ಥ್ಯಾಂಕ್ಸ್ ಕೇಳಬೇಕು, ಯಾರಿಗೆ ಸಾರಿ ಕೇಳ್ಬೇಕಂದ್ರೆ ರೀ, ಎಲ್ಲ ನನ್ನ ನೋಡು ಜನ 25-30 ಲಕ್ಷ ಜನ ಆಗಿರ್ಬೋದು, ಇಡೀ ಕರ್ನಾಟಕ ಇರ್ಬೋದು, ಆಲ್ ಓವರ್ ಇಂಡಿಯಾ ಇರ್ಬೋದು, ಎಲ್ಲ ನನ್ನ ನೋಡು ಜನರಿಗೆ ನಾ ಮಾಡುವ ಪಾತ್ರಗಳಿಂದ ನನ್ನ ಬಾಯಲ್ಲಿ ಬರೋ ಡೈಲಾಗ್ದಾಗ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಸಾರಿ. ಮನಸ್ಸಿಗೆ ಬೇಜಾರಾಗಿತ್ತು, ಈ ಪಾತ್ರದೊಳಗೆ ಈ ಮಾತಾಡಬೇಕಾಗಿತ್ತು, ಇನ್ನೂ ಮಾತಾಡಲಿಲ್ಲ ಇವ ಅನ್ನುವಂಥವ್ರಿಗೆ, ಇನ್ನೂ ಮತ್ತು ಕಲಾವಿದರ ಅಭಿಮಾನಿಗಳು, ನನ್ನ ಅಭಿಮಾನಿಗಳು ಯಾರಾದರೂ ನನ್ನ ಜೊತೆ ಮಾತಾಡಬೇಕು ಅಂತೇಳಿ ಫೋನ ಮುಖಾಂತರ ಆಗಿರ್ಬೋದು, ಒಂದು ಅವ್ರ ಮನೆಗೆ ಕರೆಯೋದಾಗಿರ್ಬೋದು, ಅವ್ರಿಗೆ ಏನಾರೇ ನಾನು ಟೈಮ್ ಕೊಟ್ಟಿಲ್ಲ, ಅವ್ರ ಮನೆಗೆ ಹೋಗಿಲ್ಲ, ಅವ್ರ ಜೋಡಿ ಫೋನ್ಯಾಗ ಮಾತಾಡೋಕ್ಕಾಗಿಲ್ಲ ಅಂದರೆ ಅವರಿಗೆಲ್ಲ ಸಾರಿ ಕೇಳ್ತೀನಿ. ಇನ್ನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಇಷ್ಟೆಲ್ಲ ತಮ್ಮ ಕೆಲಸಗಳನ್ನು ಇಟ್ಕೊಂಡು ಇಂಥ ಸೋಷಿಯಲ್ ಮೀಡಿಯಾ ಇಂಥ ಜಗತ್ತಿನಾಗ 2024 ಇಶ್ಯೂ ಅಂದರೆ ಇದು ಭಾಳ ಸಾಮಾನ್ಯವಾದ ಇಶ್ಯೂ ಅಲ್ಲಿದು, ಭಾಳ ಸ್ಪೀಡ್ ಇಶ್ಯೂ ಇದೆ. ಅದು ಯಾರಿಗೂ ಟೈಮ್ ಇಲ್ಲ, ಈಗ ಹೊಂಡ್ರ ಟೈಮ್ ಇಲ್ಲ, ನಿಂತ್ರ ಟೈಮ್ ಇಲ್ಲ, ಕೂತ್ರ ಟೈಮ್ ಇಲ್ಲ, ಹೋದ್ರ ಟೈಮ್ ಇಲ್ಲ, ಊಟ ಮಾಡೋಕ್ಕೆ ಟೈಮ್ ಇಲ್ಲ, ಜಳಕ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನುವಂಥ ಜಗತ್ತಿನಾಗ ಒಂದು ದಿವ್ಸಕ್ಕೆ ನಾನು 20-25 ಲಕ್ಷ ಜನ ನನ್ನ ಇಷ್ಟಪಟ್ಟು ನನ್ನ ಮೊಬೈಲ್ ಆನ್ ಮಾಡಿ ನಿಮ್ಮ ಡಾಟಾ ಹಾಕಿ ನೋಡ್ತಿರಲ್ಲ, ಅವ್ರಿಗೆಲ್ಲರಿಗೆ ಥ್ಯಾಂಕ್ ಯು. ಇದಿಷ್ಟು ಏನಂತಂದರೆ ರಂಗಭೂಮಿ ಕಲಾವಿದ ಆಗಿರ್ಬೋದು, ಜೊತೆ ಚಿತ್ರನಟ, ಯೂಟ್ಯೂಬರ್, ತಮ್ಮ ಯಶೋಗಾತಿಯನ್ನು ನಮ್ಮ ಮುಂದೆ ಹಚ್ಕೊಂಡಿರುವಂಥದ್ದು. ಇವರ ಎಲ್ಲ ಕನಸುಗಳು ಆದಷ್ಟು ಬೇಗ ಈಡೇರಲಿ, ಇನ್ನಷ್ಟು ಎತ್ತರಕ್ಕೆ ಇವರ ಸಾಧನೆಗಳು ಸಾಧನೆ ಮಾಡಲಿ. ಜೊತೆಗೆ ಏನು ತಮ್ಮ ಕನಸಿದೆ, ಏನು ಬೆಳ್ಳಿ ಪರದ ಮೇಲೆ ಒಂದು ಹಿಟ್ ಚಿತ್ರ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಇವರ ಒಂದು ಆಸೆಗಳು ಈಡೇರಲಿ. ಆದಷ್ಟು ಬೇಗ ಕರ್ನಾಟಕದ ಜನತೆ ಇವರು ಅಭಿನಯದ ಒಂದು ದೊಡ್ಡ ಹಿಟ್ ಚಿತ್ರ ಆದಷ್ಟು ಬೇಗ ತೆರೆ ಕಾಣಲಿ ಅನ್ನುವಂಥ ಆಶಯ ಭಾವನೆಯನ್ನು ಇಟ್ಕೊಳ್ತೀವಿ. ಏನು ಪಬ್ಲಿಕ್ ಟ್ರೆಂಡ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡ್ತಾ ಇರಿ. ಹೀಗೆ ಈ ನಮ್ಮ ಚಾನಲನ್ನು ಬೆಳೆಸ್ತಾ ಇರಿ. ಇಂಥ ವಿವಿಧ ಬೇರೆ ಬೇರೆ ಕಲಾವಿದರನ್ನ ಮತ್ತೆ ನಿಮ್ಮ ಮುಂದೆ ಕರ್ಕೊಂಡು ಬರ್ತೀನಿ. ನಮಸ್ಕಾರ.